ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೇರ್ ಚಾನಲ್. ಇವತ್ತು ನಾವು ಉಡುಪಿ ಸ್ಪೆಷಲ್ ಮಾವಿನಕಾಯಿ ಸಾರು ಹೇಗೆ ಮಾಡೋದು ನೋಡೋಣ. ಇವತ್ತು ಮಾವಿನಕಾಯಿ ಸಾರು ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಸಾರಿಗೆ ಒಂದು ಮಾವಿನಕಾಯಿ ತಗೊಳ್ಬೇಕು. ಇದು ರಾ ಮಾವಿನಕಾಯಲ್ಲೇ ನಾನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ರು ಬೇಯಿಸ್ಬಿಟ್ಟು ಮಾಡ್ತಾರೆ ಅಪ್ಪಿ ಸಾರು ಅಂತ ಹೇಳಿ. ಇದು ಖಾಲಿ ಮಾವಿನಕಾಯಿ ಸಾರು. ಇದಕ್ಕೀಗ ನಾವು ಸಿಪ್ಪೆ ತೆಕ್ಕೊಳ್ಬೇಕಾಗುತ್ತೆ. ಇದು ಬೇಸಿಗೆ ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಇದನ್ನ ಈಗ ತುರ್ಕೊಳ್ಬಹುದು ಅಥವಾ ಕಟ್ ಮಾಡ್ಕೊಳ್ಬಹುದು. ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬಹುದು. ನಾನು ತುರ್ಕೊಳ್ತಾ ಇದ್ದೀನಿ. ತುರಿದ್ರೆ ನಿಮಗೆ ತುಂಬಾ ಬೇಗ ನೈಸ್ ಆಗಿ ಚಟ್ನಿ ರೆಡಿ ಆಗುತ್ತೆ. ಅದಕ್ಕೆ ತುರ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಫುಲ್ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ 6 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ನಾನು ಈ 6 ಹಸಿಮೆಣಸಿನಕಾಯಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಖಾರ ಬರಬೇಕು. ನಾವು ಅನ್ನಕ್ಕೆ ಸಾರು ಮಾಡ್ತಾ ಇದ್ದೀವಿ, ಅದಕ್ಕೆ ಹಾಕ್ತಾ ಇದ್ದೀನಿ. ನೀವು ಕುಡಿಯೋಕ್ಕೆ ಮಾಡ್ಕೊಳ್ಳೋದಾದರೆ 1 ಅಥವಾ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ತುರಿದಿರೋ ಕಾರಣ ಬೇಗ ಪೇಸ್ಟ್ ಆಗೋಗುತ್ತೆ. ನೋಡಿ, ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ನೈಸ್ ಆಗಿ ಮಾಡ್ಕೊಂಡಿದ್ದೀನಿ. ಅದರಿಂದ ಇದನ್ನ ಸೋಸೋ ಅವಶ್ಯಕತೆ ಇಲ್ಲ. ಈಗ ಈ ಪೇಸ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಮೂರು ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡಿದ್ದೀನಿ ನಾನು. ನೀವು ಸ್ವಲ್ಪ ಹುಳಿ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನಾವು ನೈಸಾಗಿ ರುಬ್ಬಿರೋ ಕಾರಣ ಇದು ಸಾರಿನ ಹದಕ್ಕೆ ಬರುತ್ತೆ. ಇದಕ್ಕೆ ನಾವೀಗ ಉಪ್ಪು ಹಾಕ್ಕೊಳ್ಬೇಕು. 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಹುಳಿ ಇದ್ದ ಕಾರಣ ಉಪ್ಪು ಜಾಸ್ತಿ ಇಡಿಸುತ್ತೆ. ಮತ್ತು ಅನ್ನಕ್ಕೆ ಮಾಡ್ತಾ ಇದ್ದೀನಿ ನಾನು, ಅದಕ್ಕೆ ಉಪ್ಪು ಜಾಸ್ತಿ ಹಾಕಬೇಕು. ಇದು ಉಡುಪಿ ಸೈಡಲ್ಲಿ ಮಾವಿನಕಾಯಿ ಸೀಸನಲ್ಲಿ ತುಂಬ ಮಾಡ್ತಾರೆ. ಇದಕ್ಕೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಒಗ್ಗರಣೆಗೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ಮೇಲೆ ಜೀರಿಗೆ ಹಾಕಬೇಕು. ನೋಡಿ, ಜೀರಿಗೆ ಹಾಕಿದ್ದೀನಿ. ನಂತರ ಬೆಳ್ಳುಳ್ಳಿ ಹಾಕಬೇಕು. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿರುತ್ತೆ. ಕರಿಬೇವು ಹಾಕಬೇಕು. ಕರಿಬೇವು 2 ಹಸಿಮೆಣಸು ಹಾಕಿದ್ದೇನೆ. ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಸಾಂಬಾರೆಲ್ಲ ತಿನ್ನೋಕ್ಕೆ ಮನಸ್ಸಾಗಲ್ಲ. ಆ ಟೈಮಲ್ಲಿ ನಾವು ಈ ರೀತಿ ಈಸಿಯಾಗಿರುವಂತಹ ಒಂದು ಮಾವಿನಕಾಯಿ ಸಾರನ್ನು ಮಾಡಿಕೊಂಡು ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಹಾಕಬೇಕು. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹೀಗೆ ಒತ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಫ್ಲೇವರು ಸಾರಿಗೆ ಚೆನ್ನಾಗಿ ಹಿಡಿಯುತ್ತೆ. ಈ ಒಗ್ಗರಣೆನ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಾರಿಗೆ ಹಾಕೋಣ. ನೋಡಿ, ಬೇಕಾದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು.
ನಾನು ಹಾಕ್ತಾ ಇಲ್ಲ, ಬೆಳ್ಳುಳ್ಳಿ ಹಾಕಿರೋ ಕಾರಣ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ನೋಡಿ, ಸಾರು ರೆಡಿ ಆಗಿದೆ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೀಗೂ ಬೇಕಾದರೂ ಕುಡಿಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.